ಈಗ ಈ ಪ್ರಾಡಕ್ಟ್ ನಾವು ಬಳಸ್ತಾ ಇದ್ದೀವಿ, ಆದರೆ ನಾನು ಒಬ್ಬನೇ ಬಳಸ್ತಾ ಇದ್ದೀನಿ, ಎಲ್ಲರೂ ಬಳಸ್ಬೇಕು ಅನ್ನೋ ನನ್ನ ಉದ್ದೇಶ. ಅದಕ್ಕೆ ಇಲ್ಲಿ ರೈತರು, ನಮ್ಮ ಗ್ರಾಮದ ರೈತರನ್ನ ಸೇರಿಸ್ಬೇಕು ಅನ್ನೋ ಉದ್ದೇಶ ಸೇರಿಸಿದ್ದೀನಿ. ಆದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ತಿಳಿಸ್ತಾರೆ ನಮ್ಮ ಶಿವಕುಮಾರ್ ರಚಪ್ಪ ಅವರು. ಆಮೇಲೆ ಈ ವೇದಿಕೆ ಸ್ವಾಗತ ಮಾಡಲಿಲ್ಲ ಇನ್ನೊಂದು, ಈಗ ನಮ್ಮ ಬಂಧು ಬಾಂಧವರು ನಮ್ಮೂರಲ್ಲೂ ಎಲ್ಲರೂ ಈಗ ಒಂದು ಸಭೆಗೆ ಬಂದಿದ್ದೀರಿ. ಎಲ್ಲರಿಗೂ ಈ ಸಭೆ ಪರವಾಗಿ ಸ್ವಾಗತ. ಹಾಗೆ ಈ ವೇದಿಕೆಯಲ್ಲಿ ಎಲ್ಲರಿಗೂ ಈ ಸಭೆ ಪರವಾಗಿ ಸ್ವಾಗತ ಅನಿಸ್ತಾರೆ. ಈ ವಿಚಾರವಾಗಿ ಪ್ರಾಡಕ್ಟ್ ಬಗ್ಗೆ ಶಿವಕುಮಾರ್ ರಾಜಪ್ಪನವರು ಮಾತಾಡ್ತಾರೆ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವು ಜೋರ ಮಾತಾಡೋದು ನಿಮಗೆ ಸಂತೋಷ. ನನ್ನ ಹೆಸರು ಶಿವಕುಮಾರ್ ರಾಜಪ್ಪ ಅಂತ ಹೇಳಿ ಮೈಸೂರಿಂದ ಬಂದಿದ್ದೀನಿ. ಮತ್ತು ವೇದಿಕೆಯಲ್ಲಿ ಸಾಕಷ್ಟು ಹಿರಿಯರೆಲ್ಲ ಇದ್ದಾರೆ, ಊರಿನ ಮುಖಂಡರಿದ್ದಾರೆ. ಅವರಿಗೆಲ್ಲ ಸ್ವಾಗತ ಕೋರ್ತಾ ಒಂದೆರಡು ಮಾತುಗಳನ್ನ ಆಡೋಕ್ಕೆ ಇಷ್ಟಪಡ್ತೀನಿ. ಸಾರ್ ಹೇಳಿದ್ರು ಆರ್ಗ್ಯಾನಿಕ್ ಬಗ್ಗೆ ಸ್ವಲ್ಪ, ಸಾವಯವ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಅಂತೇಳಿ. ಓಕೆ, ಅದ್ರ ಬಗ್ಗೆ ನಾನು ತಿಳ್ಸೋಕ್ಕೆ ಅಂತ ಬಂದಿದ್ದೀನಿ. ಫಸ್ಟು ಯಾವುದು ಈ ಸಂಸ್ಥೆ, ಯಾವುದು, ಏನು, ಎಲ್ಲಿದು, ಯಾರಿದ್ರು ಮುಖಂಡರು, ಏನು ಮಾಡ್ತಾ ಇದ್ದಾರೆ, ದೇಶಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು 2 ನಿಮಿಷ ತಿಳ್ಕೊಳ್ಳೋಣ. ಕಂಪ್ನಿ ಬಗ್ಗೆ, ಹೌದಲ್ವಾ? ಈಗ ಯಾವುದೇ ಒಂದು ನಾವು ಸ್ಟಾರ್ಟ್ ಮಾಡಿದ್ರೆ ಕಂಪ್ನಿ ಇನ್ನೆಲ್ಲ ಚೆನ್ನಾಗಿರ್ಬೇಕಲ್ವೇ? ಹೌದಲ್ವಾ? ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು 2 ನಿಮಿಷ ಮಾಹಿತಿ. ಆಮೇಲೆ ನಾವು ಯಾಕೆ ಆರ್ಗ್ಯಾನಿಕ್ ಮಾಡಬೇಕು, ಯಾಕೆ ಕೆಮಿಕಲ್ನ ನಾವು ಸ್ಟಾಪ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಓಕೆ, ಇಲ್ಲಿ ತಗೊಳ್ಳೇಬೇಕು, ಮಾಡಲೇಬೇಕು ಅನ್ನೋ ಉದ್ದೇಶ ಇಲ್ಲ. ರೈತರಿಗೆ ಅರಿವು ಮೂಡ್ಸೋಕ್ಕೆ ನಾವು ಬಂದಿರೋದು ಅಷ್ಟೇ. ತಿಳ್ಕೊಬೇಕು ಇದು ಯಾವುದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಏನು ಮಾಡಬೇಕು ಎತ್ತ ಅಂತ. ಓಕೆ, ಸೊ ಹಾಗಾಗಿ ಕಂಪ್ನಿ ಬಂದು ರಶಪ್ ರಿಟೇಲ್ ಲಿಮಿಟೆಡ್ ಅಂತೇಳಿ. ಇದು ಬೇಸಿಕಲಿ ಗುಜರಾತ್ ರಾಜ್ಕೋಟ್ ಕಂಪನಿ. ಓಕೆ, 2015ರಲ್ಲಿ ಇದು ಪ್ರಾರಂಭ ಆಯಿತು. ಇವತ್ತು 10 ವರ್ಷ ಆಯಿತು. ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಈ ಸಂಸ್ಥೆಗೆ ಬಂದು 8 ವರ್ಷ ಆಯಿತು. 8ರಿಂದ 9 ವರ್ಷ ಆಯಿತು. 9 ವರ್ಷ ಇದೇ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಇದು ಕಂಪ್ನಿ MD ಹೆಸರು ಬಂದು ದಿನೇಶ್ ಪಾಂಡೆ ಅಂತೇಳಿ. ಇದು ಮೂಲತಃ ಗುಜರಾತು. ಇವ್ರಿಗೆ ಆ್ಯಕ್ಚುಲಿ 2 ಕಣ್ಣು ಕಾಣಲ್ಲ. ಆಶ್ಚರ್ಯ ಆಗೋದು ನಿಮಗೆ, ಏನಪ್ಪ 2 ಕಣ್ಣು ಕಾಣಲ್ಲ ಅಂತಾರಲ್ಲ. ಇಡೀ ದೇಶನೇ ರಾಸಾಯನಿಕ ಮುಕ್ತ ಭಾರತ ಮಾಡಬೇಕು ಅಂತ ಹೊರಟಿದ್ದಾರೆ ಅಂದರೆ ಹಿಂಗೆ ಸಾಧ್ಯನಾ ಅಂತ. ಇವತ್ತು ಅದೇ ಥರ ಮಾಡ್ತಾಯಿದ್ದಾರೆ. ಆಯಿತಾ? ಇವ್ರಿಗೆ ಸಾಕಷ್ಟು ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ. ಗಿನ್ನಿಸ್ ದಾಖಲೆ ಆಗಿದೆ. ಗಿನ್ನಿಸ್ ದಾಖಲೆ ಅಂತ ಕೆಲವರು ಗೊತ್ತಿರ್ಬೋದು. ಯಾರು ಮಾಡಿದೆ ಅಂತ ಸಾಧನೆ ಮಾಡಿದಂಥವ್ರು. ಏನಕ್ಕೆ ಈ ಥರ ಆಗಿದೆ ಅಂತ ಹೇಳಿದ್ರೆ, ಅವರು 12,000 ಹಳ್ಳಿಗೆ ಹೋಗಿ ರೈತರಿಗೆ ಅವರು ಮೂಡಿಸಿದ್ದಾರೆ. ಮಣ್ಣು ಉಳಿಸ್ಕೊಳ್ಳಿ, ಆರ್ಗ್ಯಾನಿಕ್ ಮಾಡಿ, ಆರೋಗ್ಯ ಉಳಿಸ್ಕೊಳ್ಳಿ, ಇಳುವರಿ ತಗೊಳ್ಳಿ ಚೆನ್ನಾಗಿ ಅಂಥೇಳಿ. ಇದೊಂದು ಸಾಮಾಜಿಕ ಕಳಕಳಿ ಉದ್ದೇಶ ಅಂತ ಹೇಳಿ ಅವರಿಗೆ ಗಿನ್ನಿಸ್ ದಾಖಲೆ ಆಗಿದೆ. ಮತ್ತು ಸಾಕಷ್ಟು ಪ್ರಶಸ್ತಿಗಳೆಲ್ಲ ಗುಜರಾತ್ ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ಅವರಿಗೆ. ಯಾಕೆಂದರೆ ಕಣ್ಣಿದ್ದು ನಾವು ಮೋಸ ಹೋಗಿ, ಕಣ್ಣಿಲ್ಲದ ವ್ಯಕ್ತಿ ಥರ ಎಲ್ಲ ಮಾಡ್ತಾ ಇದ್ದೀರ ಅಂಥೇಳಿ ಅವರಿಗೆ ಸಾಕಷ್ಟು ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಓಕೆ, ಸೊ ಅವರು ಈ ಒಂದು ಸಂಸ್ಥೆನ 2000ರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಸಂಸ್ಥೆ KVICಯಿಂದ ಅನುಮೋದನೆ ಪಡೆದಿದೆ. ಏನು KVIC ಅಂದರೆ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಯಿಂದಲೇ ಮಾನ್ಯತೆ ಪಡೆದಂಥ ಸಂಸ್ಥೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಇಲಾಖೆ ಇದೆ. ಇದು ಯಾವುದೇ ಗೌರ್ಮೆಂಟ್ ಬರಲಿ, ನಾನು ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಒಂದು ಇಲಾಖೆ ಇದೆ. ಹೆಂಗೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಐತೆ ಗೊತ್ತಲ್ವಾ? ಅದೇ ಥರ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆ ಅಂತ ಒಂದಿದೆ. ಆ ಒಂದು ಇಲಾಖೆಯಿಂದನೇ ಮಾನ್ಯತೆ ಪಡೆದಂಥ ಒಂದು ಸಂಸ್ಥೆ. ಅಂದರೆ ಇದು ಈಕ್ವಲಿ ಏನಪ್ಪ ಅಂದರೆ ಗೋರ್ಮೆಂಟದೇ ಇದು. ಒಬ್ಬರು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಬೇಕಲ್ಲ ಅಂತೇಳಿ ನಮ್ಮ ದಿನೇಶ್ ಪಾಂಡೆ ಅವರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನಿಮಗೆ ಸಾಕಷ್ಟು ವ್ಯವಸ್ಥೆ ಎಲ್ಲ ಇದೆ. ಅದು ಆಮೇಲೆ ಮುಂದೆ ನಿಮಗೆ ಹೇಳ್ತೀವಿ. ಇವತ್ತು ಏನಕ್ಕೆ ಆರ್ಗ್ಯಾನಿಕ್ ಮಾಡಬೇಕು ನಾವು? ಆರ್ಗ್ಯಾನಿಕ್ ಅಂದರೆ ಎಷ್ಟೋ ರೈತರು ಇವತ್ತು ಭಯ ಬೀಳ್ತಾರೆ. ಅದು ಹಂಗೆ ಹೀಗೆ. ಈಗ ಆರ್ಗ್ಯಾನಿಕ್ ಮಾಡೋದು ಒಳ್ಳೇದಾ, ಕೆಮಿಕಲ್ ಮಾಡಿದ್ರೆ ಒಳ್ಳೇದು? ರೈತರು ಮಾತಾಡಬೇಕು. ಮಾತಾಡಿ ಸರ್ ಯುವಕರು ಇದ್ದೀರಿ ನೀವು ಎಚ್ಚೆತ್ಕೋಬೇಕೀಗ. ಕೆಮಿಕಲ್ ಯಾಕೆ ಮಾಡಬೇಕು, ಯಾಕೆ ಆರ್ಗ್ಯಾನಿಕ್ ಮಾಡಬೇಕು? ಕೆಮಿಕಲ್ ಸಡನ್ ರಿಯಾಕ್ಷನ್ ಕೊಡುತ್ತೆ, ಇದು ಸ್ವಲ್ಪ ಲೇಟ್ ರಿಯಾಕ್ಷನ್ ಕೊಡುತ್ತೆ. ಇನ್ನೊಂದು ಭೂಮಿಗೆ ಹಾಕಿ ಅದೇ ಅಡ್ಜಸ್ಟ್ ಆಯ್ತು. ಸರಿ, ಯೂರಿಯಾ ಎರಕ್ಕೆ ಹೋದ್ರೆ ನೆಕ್ಸ್ಟ್ ಯೂರಿಯಾ ಹಾಕ್ತಾರ, ಜೋಳ ಬೆಳೆಯೋದೇ ಇಲ್ಲ. 3 ಮೇಕೆ ಸಾಕಿದ್ದೀನಿ, 3 ಮೇಕೆ ಇಲ್ಲಿ ಅಡಿಗೆ ಗೊಬ್ಬರನ ಇಲ್ಲಿ ಪೂರ್ತಿ ಒಂದು ಚೀಲ ತುಂಬ್ತಾ ಇದ್ದೀನಿ. ಒಂದು 10 ಸೊಸೆಗೆ ಹಾಕಿದ್ದೀನಿ. ಅವು ಇಷ್ಟುದ್ದಾವೆ, ಕೆಲವು ಚಿಕ್ಕವ. ಅವಕ್ಕೆ
ಇಲ್ಲಿ ಆಯ್ತು. ಇಲ್ಲಿ ನಾವು ಹುಷಾರ್ ಪ್ರಾಡಕ್ಟ್ ಹಾಕಿಲ್ಲ ಇಲ್ಲ ಬಗ್ಗೆ ಹೇಳ್ತಾವ್ರೆ ಹಾಕ್ತೀನಿ ಈಗ. ಆಯ್ತಾಯ್ತು. ಹಾಂ ಯಾಕೆ ಇವತ್ತು ಆರ್ಗ್ಯಾನಿಕ್ ಮಾಡಬೇಕು ಅಂತ ಹೇಳ್ತಾ ಇದೀವಿ ಅಂದರೆ, ಇವತ್ತು ನೋಡಿ ಸರ್, ಮಣ್ಣು ಮೂಲ ಏನು ಇವತ್ತು ಕೃಷಿಗೆ, ರೈತನಿಗೇನು ಮಣ್ಣು ಚೆನ್ನಾಗಿರುತ್ತೆ. ಮಣ್ಣೆ ತಾನೆ. ಮಣ್ಣೆ ಇವತ್ತು ಮೂಲ. ಇವತ್ತು ನಾನು ಬಟ್ಟೆ ಹಾಕಿದ್ದೀನಿ, ನಾನು ಇದೀನ ಮೂಲ ತಾನೇ ಏನು ಮಣ್ಣೆ. ಪ್ರತಿಯೊಂದು ಇವತ್ತು ಮಣ್ಣಿದ್ರೆ ಆಯ್ತಾ. ಸೊ ಯಾವ ರೈತ ಇವತ್ತು ಮಣ್ಣನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಆ ರೈತ ತಾಕತ್ತಾಗೋದಿಲ್ಲ. ಅಂದರೆ ಮಣ್ಣನ್ನು ನಾವು ತಾಕತ್ತು ಮಾಡ್ಕೊಳ್ಬೇಕು, ಹೌದಲ್ವಾ? ಮಣ್ಣೆ ಸರಿ ಇಲ್ಲ ಅಂದರೆ ಈಗ ನಾವು ಸತ್ತರೆ ಮಣ್ಣೆ ಸತ್ತರೆ, ಹೌದಲ್ವಾ? ಇದಕ್ಕೆ ಯಾರ ಹತ್ರ ಪ್ರಶ್ನೆ ಇಲ್ಲ. ನಾವೇನ್ ಮಾಡ್ತೀವಿ, ರೈತರು ಏನ್ ಮಾಡ್ತಾ ಇದ್ರಿ, ಬರೀ ಮೇಲ್ಗಡೆ ನೋಡ್ತೀವಿ, ಹಣ್ಣು ಉದುರ್ತೈತೆ, ಎಲೆ ಮುಣಗ್ತೈತೆ, ಹೌದಲ್ವಾ? ಸರಿಯಾಗಿ ಬೀಳ್ತಾ ಇಲ್ಲ, ಎಲ್ಲ ಉದುರ್ತೈತೆ, ಹೌದಲ್ವಾ? ಯಾರ ಕೆಳಗೆ ನೋಡಿದಾರಾ ನನ್ನ ಮಣ್ಣು ಎಷ್ಟು ಫಲವತ್ತತೆ ಹೇಗೈತೆ, ಎಷ್ಟು ಸೂಕ್ಷ್ಮ ಜೀವಾಣು ಇದ್ದಾವೆ, ಯಾರು ನೋಡಿದಾರಾ? ಯಾರು ನೋಡ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ. ಇವತ್ತು ನಾವೇನು ಮಾಡಿ ಇತ್ತೀಚೆಗೆ ರಾಸಾಯನಿಕ ಹಾಕಿ ಮಣ್ಣನ್ನು ಹಾಳು ಮಾಡ್ತಾ ಇದೀವಿ. ಇವತ್ತು ಕಾರ್ಬನ್ ಕೇಳಿದಾರೆ. ಕಾರ್ಬನ್ ಅಂದರೆ ಇದು ಮಣ್ಣಲ್ಲಿ ಕಾರ್ಬನ್ನೇ ಇಲ್ಲ, ಬರೀ 1% ಬಂದು ನಿಂತೈತೆ ಇದು. ಇದು ದೇಶದಲ್ಲೆಲ್ಲ ಓಡಾಡಿ ಒಂದು ಸರ್ವೆ ಮಾಡಿದರೆ 65% ಮಣ್ಣು ಹಾಳಾಗೋಗಿದೆ. ಅದಕ್ಕೆ ಇವತ್ತು ರೈತರು ಏನು ಮಾಡ್ತಾರೆ, ರೈತರು ಸಾಕಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಶ್ರಮ ಬೀಳ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಆದರೂ ಅನ್ಕೊಂಡಂಗೆ ಇಳುವರಿ ಬರ್ತಾ ಇಲ್ಲ, ಹೌದಲ್ವಾ? ಇವತ್ತು ನಾವು ಹೋಗಿ ಗೊಬ್ಬರ ಅಂಗಡಿ ಕೇಳಿದೀವ, ಯಾಕೆ ನಮ್ಮ ಇಳುವರಿ ಬರಲಿಲ್ಲ ಅಂತ? ಅವ್ರಿಗೆ ಅದು ಬೇಕಾಗಿಲ್ಲ, ಹೌದಲ್ವಾ? ಅವ್ರಿಗೇನೋ ದುಡ್ಡು ಬರ್ಬೇಕಾಯ್ತು. ರೈತಂದು ಏನು ಮಣ್ಣು ಏನು ಸರಿ ಆಯ್ತು ಬಿಡ್ತು, ಅದೇನು ಅವಶ್ಯಕತೆ ಇಲ್ಲ ಅವ್ರಿಗೆ. ನಾವೇನು ಮಾಡ್ತೇವೆ, ಅವ್ನು 2 ಮೂಟೆ ಹಾಕೋದ, ನಾವು 4 ಮೂಟೆ ಹಾಕೋದು, 4 ಹಾಕೋದ 6 ಹಾಕೋದು. ಈ ಥರ ಕಾಂಪಿಟೇಷನ್ ಬಿದ್ದು ಮಣ್ಣನ್ನು ಹಾಳು ಮಾಡ್ತಾ ಇದೀವಿ. ಇವತ್ತು ಮಣ್ಣಲ್ಲಿ ನೀರು ಹಿಂಗ್ತಾ ಇಲ್ಲ. ನೀರು ಹಿಂಗ್ಬೇಕೋ ಬೇಡವೋ? ಮಣ್ಣಲ್ಲಿ ತೇವಾಂಶ ಇದ್ದಷ್ಟು ಆ ಬೇರುಗಳಿಗೆ ನೀರು ಆಡ್ದಷ್ಟು ಚೆನ್ನಾಗಿ ಬರ್ತದೆ. ಇವತ್ತು ನೀವು ರಾಸಾಯನಿಕ ಕೊಟ್ಟರೆ ಏನಾಗುತ್ತೆ, ಫುಲ್ ಡ್ರೈ ಆಗ್ಬಿಡ್ತದೆ. ಡ್ರೈ ಆದಾಗ ಮಣ್ಣಲ್ಲಿ ನೀರಂಶ ಇರಲ್ಲ, ಆಗ ಬೇರುಗಳಿಗೆ ಸರಿಯಾಗಿ ನೀರು ಆಡುತ್ತೆ. ಹಾಗಾಗಿ ನಿಮ್ಮ ಬೆಳೆಗಳು ಯಾವುದೇ ಕಾರಣಕ್ಕೂ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ ಏನಪ್ಪ ಅಂದರೆ, ಆರ್ಗ್ಯಾನಿಕ್ ಸಾವಯವ ನೀವು ಅಳವಡಿಸ್ಕೊಳ್ಳೇಬೇಕು. ನೀವು ಇವತ್ತು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಇನ್ನೊಂದು 5 ವರ್ಷ ಆದಮೇಲೆ ಪ್ರತಿಯೊಂದು ಬ್ಯಾನ್ ಆಗ್ತದೆ. ಇವತ್ತು ಪೊಟ್ಯಾಶ್ ಜಾಸ್ತಿ ಆಗಿದೆ ಗೊತ್ತು ನೀವು, ಬರುವ ಯೂರಿಯಾ ಸ್ವಲ್ಪ ಸಿಗ್ತಾ ಇಲ್ಲ, EPನೂ ಸಿಗ್ತಾ ಇಲ್ಲ. ಯಾಕೆಂದರೆ ಇದು ಎಲ್ಲ ರೈತರು ಸ್ವಲ್ಪ ಸಾವಯವ ಕಡೆಗೆ ಬರಲಿ ಅನ್ನೋ ಉದ್ದೇಶ. ಇನ್ನೊಂದು 5-6 ವರ್ಷ ಆದಮೇಲೆ ಖಂಡಿತ ನಿಮ್ಗೆ ಏನೂ ಸಿಗಲ್ಲ, ಪ್ರತಿಯೊಬ್ಬರು ಸಾವಯವ ಬರಲೇಬೇಕು. ಯಾಕೆಂದ್ರೆ ಮಣ್ಣು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ಪೀಳಿಗೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಮಣ್ಣು ಇವತ್ತು ನಾವು ನಮ್ಮ ತಾತ ನಮ್ಮ ಮುತ್ತಾತ ಕಂಡಿರ್ತೀವಿ. ಕಂಡಿಡ್ಬಾರ ನಾವು ತಂದ್ರ ನಿಂತು ಮುತ್ತಾಗ್ತಿದ್ರು, ನಮ್ಮ ಒಪ್ತಿರೇನೋ ಕೊಟ್ಟರೆ ಮಣ್ಣನ್ನು ಜಮೀನು ಕೊಟ್ಟಿದ್ದಾರೆ, ಬಟ್ ಮಣ್ಣು 50 ರೂಪಾಯಿ ಸಿಕ್ಕಿದಂಥದ್ದು ಮಣ್ಣು, ಹೌದಲ್ವಾ? ಆ ಮಣ್ಣನ್ನ ಇವತ್ತು ನಾವು ಕರೆಕ್ಟಾಗಿ ಒಳ್ಳೆ ಪದಾರ್ಥ ಹಾಕಿದ್ರೆ ಮಣ್ಣು ಉಳಿತೆ ನಮ್ಮ ಮುಂದಿನ ಪೀಳಿಗೆ ಕೊಡ್ಬೋದು. ಇಲ್ಲ ನಮ್ಮ ಒಂದು ದುರಾಸೆಗೋ ನಮ್ಮ ಒಂದು ಇದಕ್ಕೋ ಸುಮ್ಮನೆ ನೀವು ಮಣ್ಣು ಕೆಮಿಕಲ್ ಹಾಕ್ತೇನೆ ಹೋದರೆ ಮುಂದಿನ ಪೀಳಿಗೆ ನಾವೇನು ಕೊಡೋಕ್ಕಾಗಲ್ಲ. ಇವತ್ತು ಏನೇ ಟೆಕ್ನಾಲಜಿ ಚೇಂಜ್ ಆಗಿಲ್ಲ ಸರ್, ಏನೇ ಒಂದು ಬದಲಾವಣೆ ಬಳಸಿ ಮಿಷಿನರಿ ಅವು ಇವು, ಬಟ್ ತಿನ್ನೋದು ಊಟ ಮಾಡಲೇಬೇಕಾ, ರೈತ ಬೆಳಿಲೇಬೇಕಲ್ವಾ? ಸೊ ಹಾಗಾಗಿ ಇವತ್ತು ನಾವು ಮಣ್ಣನ್ನು ಕಾಪಾಡ್ಕೋಬೇಕು. ಹಾಗಾಗಿ ಮಣ್ಣು ಬಗ್ಗೆ ಆಸಕ್ತಿ ವಹಿಸಿ. ಈ ನಮ್ದು ಏನು ಪ್ರಾಡಕ್ಟ್ಗಳಿದಾವಲ್ಲ ಇವೆಲ್ಲ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಕೊಡುತ್ತೆ. ಇದು ಯಾವುದೇ ಬೆಳೆ ಆಗ್ಬೋದು. ನಾವು ಬರೀ ಅಡಕೆಗೆ ಅಂತ ಮಾತಾಡೋಕ್ಕೆ ಬಂದಿಲ್ಲ, ಬರೀ ಜೋಳಕ್ಕೆ ಅಂತ ಮಾತಾಡೋಕ್ಕೆ ಬಂದಿಲ್ಲ. ಒಬ್ಬ ರೈತ ಮಣ್ಣಲ್ಲಿ ಏನು ಬೇಕಾದ್ರೆ ಬೆಳೆ ಬೆಳೀತಾನಲ್ವಾ, ಹೌದಲ್ವ? ಸೊ ಹಾಗಾಗಿ ಪ್ರತಿಯೊಂದು ಬೆಳೆಗೂ ಆಗುತ್ತೆ. ನಾವೇನು ಹೇಳ್ತೀವಿ, ಮಣ್ಣನ್ನು ಫಲವತ್ತತೆ ಜಾಸ್ತಿ ಮಾಡ್ಕೊಳ್ಳಿ. ಕೆಲವು ರೈತರು ಹೇಳ್ತಾರೆ, ಹೌದು ಸರ್ ನಾವು ದನ ಗೊಬ್ಬರ ಇದೆ, ನಾವು ಅದನ್ನು ಬಳಸ್ತೀವಿ, ಅದು ಒಳ್ಳೇದಲ್ವ ಸರ್? ಕೋಳಿ ಗೊಬ್ಬರ ಐತೆ ಸರ್, ಅದನ್ನು ಬಳಸ್ತಾ ಇದ್ದೀವಿ, ಹೌದಲ್ವಾ? ಇವೆಲ್ಲ ಪ್ರಶ್ನೆ ಬರ್ತದೆ. ಇವತ್ತು ನಾನು ಹೇಳ್ತೀನಿ ರೈತರೆ, ಇವತ್ತು ನೀವೇನು ಕೊಡ್ತಾ ಇದ್ದೀರ ಹಸು ದನ ಗೊಬ್ಬರ ಇದೆಯಲ್ಲ, ಅದು ಕೂಡ ವಿಷ ಆಗ್ತಾ ಇದೆ. ಎಷ್ಟೋ ರೈತರಿಗೆ ಮಾಹಿತಿ ಇಲ್ಲ. ನಾಟಿ ಹಸು ಇದೆ, ನಾಟಿ ಹಸು ಇತ್ತು ಗೊತ್ತಾ? ನಮ್ಮ ತಾತ ಒಂದು 20-30 ವರ್ಷದಿಂದ ಇತ್ತು, ಅದು ತುಂಬ ಒಳ್ಳೆಯದು, ಅದು ಕೊಡಿ. ಬಟ್ ಇವತ್ತು ನಾಟಿ ಹಸುಗಳು ಇಲ್ಲ, ಎಲ್ಲ HF ಹಸುಗಳು, ಹೌದಲ್ವಾ? ನಾಟಿ ಹಸು ಇದ್ರೂ ಅದ್ರ ಗೊಬ್ಬರ ಕೊಳ್ಳೋಕ್ಕಾಗಲ್ಲ. ಒಬ್ಬ ಸಾಮಾನ್ಯ ರೈತ 2 ಎಕರೆ 3 ಎಕರೆ ಇಟ್ಟಿರೋ ಗೊಬ್ಬರ ತಗೊಳಕ್ಕಾಗಲ್ಲ. ಯಾಕೆಂದರೆ 8,000 10,000 ಇದೆ ನಾಟಿ ಹಸುನ ಗೊಬ್ಬರ. ಇವತ್ತು ಅದಕ್ಕೂ ಬೋಸ ಹಾಕಿ, ಅದಕ್ಕೂ ಕೆಮಿಕಲ್ ಹಾಕಿ ನೋಡಿ ಅದನ್ನು ಹಾಳಾಗ್ತೈತೆ. ಈಗ ಹಾಕ್ತಿವಿ ಬೋಸನ. ಸಾಮಾನ್ಯ ಏನಿದೆ HF ಹಸುಗಳಿದೆ, ಹೌದಲ್ವಾ? HF ಹಸುಗಳು ನನ್ನ ಪ್ರಕಾರ ಹಂದಿ ಸಮಾನ. ಎಷ್ಟು ಜನ ರೈತರು ಏನು ಗೊತ್ತಾ ನನ್ಗೆ ಗೊತ್ತಿಲ್ಲ. ಇವತ್ತು ನಿಮ್ಮ ಜಮೀನಲ್ಲಿ ಗೊಣ್ಣೆ ಹುಳಿ ಬರ್ತಾ ಇದೆ ಇಲ್ವೋ? ಎಲ್ಲಿಂದ ಬರ್ತಾಯಿದೆ? ಯಾರೋ ನೋಡಿದ್ದೀರಾ? ಅದು ತಿಳ್ಕೊಂಡಿಲ್ಲ. ನಮ್ಮ ಮನೆ ಬರ ಗೊಣ್ಣೆ ಹುಳಿ ಬಂದ್ಬಿಟ್ಟು ನೀವು ಹಾಕೋಂಥ HF ದನದ ಗೊಬ್ಬರದಿಂದ ಬರ್ತಾ ಇರೋದು, ಅರ್ಥ ಮಾಡಿ. ಅದಕ್ಕೆ ನಾನು ಹೇಳ್ತಾ ಇರೋದು HF ಹಸುದು ಬಳಸಬಾರ್ದು ಗೊಬ್ಬರ.
ನೀ ಆ ಗೊಣ್ಣೆ ಹುಳು ಸಾಯಿಸಕ್ಕೆ ಇನ್ನೊಂದೇನು ಕೆಮಿಕಲ್ ಹಾಕ್ತೀರಿ. ಈಗ ಮೇಲಿನ ಮೇಲೆ ಕೆಮಿಕಲ್ ಹಾಕ್ತಾ ಬಂದರೆ ಮಣ್ಣು ಎಲ್ಲಿ ಉಳಿಯುತ್ತೆ? ನಿಮ್ಗೆ ಗೊತ್ತೇನೋ ಗೊತ್ತಿಲ್ಲ, 1 ಗ್ರಾಮು ಮಣ್ಣಲ್ಲಿ 2 ಕೋಟಿ ಸೂಕ್ಷ್ಮ ಜೀವಾಣು ಇದಾವಂತೆ. ಎಷ್ಟು ಹೇಳಿ? 2 ಕೋಟಿ. 1 ಗ್ರಾಮ್ ಮಣ್ಣಲ್ಲಿ. ನಾನು ಇಷ್ಟು ಚಿಟಕಿ 2 ಕೋಟಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಒಳ್ಳೊಳ್ಳೆ ಬ್ಯಾಕ್ಟೀರಿಯಾಸ್ಗಳಿವೆ. ಅದನ್ನೆಲ್ಲ ನಾವೇನು ಮಾಡ್ತಾ ಇದ್ದೀವಿ? ಎಲ್ಲ ಸಾಯಿಸಿ ಅದ್ರ ಮೇಲೆ ನಾವು ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತಾ ಇದೀವಿ. ಖಂಡಿತ ಸಾಧ್ಯ ಆಗಲ್ಲ. ಇವತ್ತು ರೈತರ ಮಿತ್ರ ಯಾರು? ಮಣ್ಣು ಮಿತ್ರ ಯಾರು? ನಿಮ್ಮ ಜಮೀನಲ್ಲಿ ನೋಡಿದ ರೈತ ಅಂತ ನಿಮ್ಮ ಫ್ರೆಂಡು, ನಿಮ್ಮ ರೈತ, ನಿಮ್ಮ ಮಿತ್ರನೇ ನೀವು ಕಾಪಾಡ್ತಾ ಇಲ್ಲ ಅಂದ್ರೆ ನೀವು ಬೆಳೆ ಹೆಂಗೆ ಕಾಪಾಡ್ಕೊತೀರಿ? ಅದ್ರ ಕೆಲಸ ಗೊತ್ತಾಗಲಿ, ಎರೆಹುಳು ಕೆಲಸ ನೋಡಿ. ರೈತರಾಗಿ ನಮ್ಗೆ ಅದು ಗೊತ್ತಿಲ್ಲ. ಆಮೇಲೆ ಮೇಲಿಂದ ಕೆಳಗೆ ಒಂದ್ಸತಿ ಓದಾಗಿ ಇನ್ನೊಂದು ಓಲಿಗೆ ಬರಲ್ಲ, ಬೇರೆ ಬೇರೆ ಓಲ್ ಮಾಡ್ತಾ ಇರ್ತದೆ. ಅದು ಭಾಳ ಹೆಚ್ಚು ಕಷ್ಟಪಡ್ತಾ ಇರ್ತದೆ ಅಂದ್ರೆ ಎರೆಹುಳುನೇ. ನಿಮ್ಮದು ಪುಣ್ಯ ಆಯ್ತಾ? ಆ ಎರೆಹುಳು ಯಾವಾಗ ಹೋಲ್ ಮಾಡ್ತಾ ಹೋಗುತ್ತೋ, ಮನುಷ್ಯನಿಗೆ ಹೆಂಗೆ ಗಾಳಿ ನೀರು ಬೆಳಕು ಅವಶ್ಯಕತೆ ಇದೆಯೋ, ಮಣ್ಣಿಗೂ ಜೀವ ಇದೆ, ಮಣ್ಣಿಗೂ ಗಾಳಿ ನೀರು ಅವಶ್ಯಕತೆ ಇದೆ, ಬೆಳಕು ಅವಶ್ಯಕತೆ ಇದೆ. ಅರ್ಥ ಮಾಡಿ. ನಿಮ್ಗೆಲ್ಲ ಕೊಟ್ಟು ಏನು ಕೊಡಲ್ಲ. ಎಷ್ಟು ದಿನ ಇರ್ತೀರಿ, ಬದುಕ್ತೀರಿ? ನಿಮಗೆ ಗಾಳಿ ಕೊಡಲ್ಲ, ಬೆಳಕು ಕೊಡಲ್ಲ, ನೀರು ಕೊಡಲ್ಲ, ಎಷ್ಟು ದಿನ ಬದುಕ್ತೀವಿ? ಹೌದೋ ಇಲ್ವೋ? ಅದೇ ಥರ ಇವತ್ತು ಎರೆಹುಳು ಇತ್ತು ಅಂದರೆ ಮೇಲಿನ ಕೆಳಗೆ ಆಡುತ್ತೆ. ಹೌದಲ್ವಾ? ಗಾಳಿ ನೀರು ಬೆಳಕು ಹೋಗುತ್ತೆ. ನೀರು ಎಷ್ಟು ಕೆಳಗೆ ಹೋಗುತ್ತೋ ನಿಮಗೆ ಅದಕ್ಕೆ ಬೇರಿಂದ ಸಿಗೋಕ್ಕೆ ಅನುಕೂಲ ಆಗುತ್ತೆ. ಒಂದು ಜಿಂಕು ಬೋರಾನ್ ತರ್ತೀರಿ, ಹೌದಲ್ವಾ? ಮಾರ್ಕೆಟಿಂದ ಜಿಂಕೆ ಬೇರೆ ತರ್ತೀರಿ, ಬೋರಾನ್ ಬೇರೆ ತರ್ತೀರಿ, ಹೌದಲ್ವಾ? ಅದು ಎಲ್ಲಿ ಸಿಗುತ್ತೆ? ನ್ಯಾಚುರಲ್ ಆಗಿ ಎರೆಹುಳುದು ಕಕ್ಕ ಸಿಸಿ ಉಸು ಇದೆಯಲ್ಲ, ರೀಸಸ್ಸು, ಅದ್ರ ಬೇವ್ರು ಇದೆಯಲ್ಲ, ಅದೇ ಜಿಂಕು ಬೋರಾನು. ಅರ್ಥ ಮಾಡಿ. ಈಗ ನೋಡಿ, ಈಗ ಹೇಳಿ ಎಷ್ಟು ಕೆಲಸ ಇದೆ ಎರೆಹುಳುದು, ಎಷ್ಟು ಕೆಲಸ ಮಾಡ್ತೈತೆ ರೈತನಿಗೆ. ಅದು ನಾವೇನು ಮಾಡ್ತಾ ಇದ್ದೀವಿ? ಸಾಯಿಸ್ತಾ ಇದ್ದೀವಿ. ಕೆಮಿಕಲ್ ಹಾಕಿ 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 ಸಾಯಿಸ್ತಾ ಇದ್ದೀವಿ. ಅದನ್ನ ಸಾಯಿಸ್ಬಿಟ್ಟು ನಾವು ಅದ್ರ ಮೇಲೆ ಬಿಲ್ಡಿಂಗ್ ಬೀಳಕ್ಕೆ ಆಗತ್ತಾಗ ರೈತರು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಬರ್ರತ್ತ ರೌಂಡ್ ಅಪ್ ಹೊಡೆದು ಬಿಡೋದ ಸರ್? ಇಲ್ಲ ಹೇಳ್ತೀನಿ, ಅದಕ್ಕೂ ಬರ್ತೀವಿ ಸರ್, ಅದಕ್ಕೂ ಬರ್ತೀನಿ. ಈ ಹಿಂದೆ ರೌಂಡ್ ಅಪ್ ಇರ್ಲಿಲ್ಲಪ್ಪ, ಇರ್ಲಿಲ್ಲ. ಈಗ ಯಾಕೆ ಬಂತು? ಹೇಳ್ತೀನಿ. ಇವಾಗ ನೋಡಿ, ಅವಾಗ ಮನೆ ಮಂದಿಯೆಲ್ಲ ರೈತರು ದುಡಿಯೋರು, ಹೌದಲ್ವಾ? ಈಗ ಜನ ಇಲ್ಲ. ಆ ಕೆಲಸ ಈ ಕೆಲಸ ಅದು ಇದು ಅಂತ ಹೊಂಟೋಗ್ಬಿಟ್ಟಾರ. ಇವಾಗ ರೈತನಿಗೆ ಏನು ಜನ ಇಲ್ದಕ್ಕೆ ಏನ್ ಮಾಡ್ತಾನೆ? ಎಲ್ಲ ನಾವೇ ಮಾಡ್ಕೊಂಡಿರೋದು. ಪದ್ಧತಿ ವ್ಯವಸ್ಥೆ ಸರಿ ಇದೆ, ಬಟ್ ನಾವೇ ಮಾಡ್ಕೊಂಡಿರೋ ತಪ್ಪಿ ನಾವೇ ಅನ್ಭವಿಸ್ತಾ ಇದ್ದೀವಿ. ಲೇಬರ್ ಇಲ್ಲದ ಕಾರಣಕ್ಕೆ ಏನ್ ಮಾಡೋದು? ಬರೋದು ಹಾಕೋದು. ಮತ್ತೆ ಕಬ್ಬಣ ಈಗ ಬಲರಾಮ್ ನೀಗ್ಲಿ ಎಷ್ಟು ಜನ ಉಳಿಸ್ತಾವ್ರೆ? ಎಲ್ಲ ಟ್ರ್ಯಾಕ್ಟರ್ ಫೋನ್ ಹೊಡೆಯೋದು ಬಿಡು. ಫೋನ್ಗೆ ಟ್ರ್ಯಾಕ್ಟರ್ಗೆ 2 ಎಕರೆ ಹೊಡ್ಕೊಂಡ್ಬಂದ್ಬಿಡಂತ ಇಲ್ಲಿ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಫೋನ್ ಹಚ್ಚೋದು. ಆಕ್ಚುಲಿ ಮಣ್ಣಿಗೆ ಕಬ್ಬಣ ಸೋಕ್ಸಂಗಿಲ್ಲ. ವಿರುದ್ಧ ಮಣ್ಣಿಗೆ ಕಬ್ಬಣನೇ ಸೋಕಿಸ್ಬಾರ್ದು. ಇವತ್ತು ಎಷ್ಟೋ ಜಮೀನ್ಗೆ ಹೋದಾಗ ಚಪ್ಪಲಿ ಬಿಟ್ಬಿಟ್ಟು ನೋಡಿದ್ದೀರಾ? ಜಮೀನುಗಳಿಗೆ ಚಪ್ಪಲಿ ಬಿಟ್ಟು ಹೋಗ್ತಾರೆ. ಅಂದ್ರೆ ಅಷ್ಟು ಶ್ರೇಷ್ಠ ಮಾಡ್ತಾರೆ, ಚಪ್ಪಲಿ ಹೊಲ್ದಾಗ ಬಿಡ್ತಾರ. ಅಲ್ಲ, ಅದೇ ಹೇಳ್ತಾ ಇರೋದು. ಎಷ್ಟೋ ಜನ ಬರೀ ಕಾಲಲ್ಲಿ ಹೋಯ್ತಾರೆ. ನಾನು ಹೇಳ್ತಾ ಇರೋದು ಅಂದ್ರೆ ಅಷ್ಟು ಶ್ರೇಷ್ಠ ಮಣ್ಣು. ನಾವೇನ್ ಮಾಡಿದೀವಿ ಇವತ್ತು? ಫಾಸ್ಟ್ ಜೀವನ, ಲೈಫ್ ಫಾಸ್ಟ್. ಫೋನ್ ಹೊಡೆಯೋದು, ಬರ್ನಾಕ ನಡ್ಕ ಬರ್ತಾನೆ. ಹೆಂಗೆ ಗೊತ್ತಾಗಿಲ್ಲ. ಅವೇನಾಗುತ್ತೆ? ಸೂಕ್ಷ್ಮ ಜೀವಾಣುಗಳು ಎರೆಹುಳು ಸಾಯ್ತವೆ, ಹೌದಲ್ವಾ? ಸೊ ಈಗ ನಾನು ಹೇಳ್ತಾ ಇರೋದು ನಿಮಗೆ, ಇವತ್ತಿಂದ ಇನ್ನು ಮುಂದಕ್ಕಾರ ಆರ್ಗ್ಯಾನಿಕ್ ಜೊತೆ ಬೆಳೆಸ್ಕೊಂಡು ಹೋಗಿ. ಕೆಮಿಕಲ್ ಜೊತೆ ಒಂದೇ ಸತಿ ನಿಲ್ಸೋಕ್ಕಾಗೋದಿಲ್ಲ, ಆಯ್ತಾ? ಯಾಕೆ 20-30 ವರ್ಷದಿಂದ ಒಗ್ಗಿಸ್ಬಿಟ್ಟಿದ್ದೀರಿ, ಒಂದೇ ಸತಿ ಬಿಡ್ಸೋಕ್ಕಾಗಲ್ಲ. ಈ ಎಣ್ಣೆ ಹೊಡೆಯೋಣ, ಡೈಲಿ ಎಣ್ಣೆ ಬೇಕಪ್ಪ ಕ್ವಾರ್ಟರ್ಗೆ. ಒಂದೇ ಸತಿ ನಿಲ್ಲಿಸ್ಬಿಟ್ರೆ ಕೈ ಕಾಲು ಹಿಡ್ಕೊಂಡ್ಬಿಡ್ತವೆ. ಅದಕ್ಕೆ ಕ್ವಾರ್ಟರ್ ಇದ್ದವನಿಗೆ 90 ತರಿಸ್ಬೇಕು, 90ಇಂದ 60 ಬರೆಸ್ಬೇಕು, 60ಇಂದ 30 ಬರೆಸ್ಬೇಕು. ಹಂಗಾಗಿ ನಿಮ್ಮ ಜಮೀನಿಗೆ ಒಂದೇ ಸತಿ ರಾಸಾಯನಿಕ ನಿಲ್ಸಕ್ಕೆ ಹೋಗ್ಬಿಡಿ. 3 ಮೂಟೆ ಹಾಕ್ತೀರಾ, 1 ಮೂಟೆ 2 ಮೂಟೆ ಹಾಕ್ತೀರಿ. 1 ಮೂಟೆ ಈ ವರ್ಷ ಕಮ್ಮಿ ಮಾಡಿ. ಭೂಮಿ ತಾಯಿಗೆ ವಿಷ ಕಮ್ಮಿ ಆಯ್ತಾ? ಬರೋ ವರ್ಷ 2 ಮೂಟೆ ಕಮ್ಮಿ ಮಾಡಿ. 3ನೇ ವರ್ಷ 3 ಮೂಟೆ ಕಮ್ಮಿ ಮಾಡಿ. ವಾಸನೆಗೆ ಒಂದು 10 kg 20 kg ಕೊಡಿ. 4ನೇ ವರ್ಷ ಏನು ಉಪಯೋಗಿಸ್ಬಿಡಿ. 100ಕ್ಕೆ ಸತ್ಯ ಹೇಳ್ತೀನಿ, ನಿಮ್ಮ ಬೆಳೆ ಸೂಪರಾಗಿ ಬರುತ್ತೆ. ಎಷ್ಟು ಜನ ರೈತರು ಬಳಸ್ತಾ ಇದ್ದಾರೆ. ಯಾಕೆಂದರೆ ಮಣ್ಣು, ಕೆಮಿಕಲ್ ಮಣ್ಣು ಒಂದೇ ಸತಿ ಬದಲಾಗೋದಿಲ್ಲ. ಒಂದು 3 ವರ್ಷ ಟೈಮ್ ಬೇಕು. ಅದಕ್ಕೆ ಹಂತವಾಗಿ ಕಡಿಮೆ ಮಾಡಿ ನಾವು ಬಳಸಬೇಕು. ಎಷ್ಟೋ ರೈತರು ಹೇಳ್ತಾರೆ, ಅಯ್ಯ ನಮ್ಮ ಕಾಲ ಸಹ ಮುಂದೆ ನೋಡ್ಕೊಳ್ಳೋ ಅಂತ. ಇದೇ ಥರ ಮಾತು ನಿಮ್ಮ ಅಪ್ಪ ಹೇಳಿದ್ರೆ ಇವತ್ತು ನೀವು ಮಾಡ್ತಿದ್ದೀರಾ ರೈತರ ಕೆಲಸ? ಹೌದೋ ಇಲ್ವೋ? ನಮ್ಮ ಮಕ್ಕಳಿಗೂ ಬೇಕಲ್ಲ, ಮುಂದಿನ ಪೀಳಿಗೆಗೆ ಬೇಕಲ್ವ ಸರ್? ಹಾಗಾಗಿ ನಾವು ಕಷ್ಟನೂ ಸುಖ ನೀವು ಸ್ವಲ್ಪ ಮಣ್ಣನ್ನ ಬಗ್ಗೆ ನಾವು ಮಣ್ಣು ಉಳಿಸ್ಕೊಂಡ್ರೆ ಸಾಕು. ನೀವು ಮಣ್ಣು ಚೆನ್ನಾಗಿ ಆಯಿತು ಅಂದರೆ ಬೆಳೆಗಳಿಗೆ ರೋಗ ಕಡಿಮೆ. ಇದು ಅರ್ಥ ಮಾಡಿ, ರೋಗ
ಕಡಿಮೆ ಆಗ್ತದೆ. ರೋಗ ಯಾವಾಗ ಕಮ್ಮಿ ಆಗುತ್ತೋ ನೀವು ಔಷಧಿ ಸ್ಪ್ರೇ ಹೊಡೆದು ಕಡಿಮೆ ಮಾಡ್ತೀರಿ. ಅದು ಯಾವಾಗ ಕಡಿಮೆ ಮಾಡ್ತೀವಿ ನಿಮಗೆ ಬಜೆಟ್ ಕಡಿಮೆ ಆಗುತ್ತೆ ಮತ್ತು ಇಳುವರಿ ಜಾಸ್ತಿ ಬರುತ್ತೆ. ಈ ಪ್ರಾಡಕ್ಟ್ಗಳೆಲ್ಲ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತವೆ. ಕೆಮಿಕಲ್ ಮಾಡಲ್ಲ, ಕೆಮಿಕಲ್ ವೀಕ್, ವಿಷನೇ ಅಮೃತ ಮಾಡಲ್ಲ. ಇವೇನಿದೆ ಈ ಪ್ರಾಡಕ್ಟ್ಗಳು ಅದರದ್ದು ಇಮ್ಯುನಿಟಿ ಜಾಸ್ತಿ ಬಂದಾಗ ನಿಮಗೆ ರೋಗಗಳು ಬೆಳೆ ಮತ್ತು ಔಷಧಿ ಖರ್ಚು ಇವೆಲ್ಲ ಉಳಿತಾಯ ಆಗುತ್ತೆ. ಮಾಡಬೇಕಾ ಒಂದ್ಸತಿ ಉಪಯೋಗಿಸಿ ನೋಡಿ. ನಾನು ಹೇಳೋದು 1-2 ಎಕರೆ 3 ಎಕರೆ ಆಯ್ತಾ, 1 ಎಕರೆ ಮಾಡಿ ನೋಡಿ. ವರ್ಷ ಏನಾಗುತ್ತೆ, ಚೆನ್ನಾಗಿ ಬರ್ತಾ ಮುಂದುವರ್ಸಿ, ಚೆನ್ನಾಗಿ ಬರಲಿಲ್ಲ ಬೇಡ, ನಿಮ್ದು ಕೆಮಿಕಲ್ ಬರ್ಸ್ಕೊಂಡು ಹೋಗಿ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ರೈತರಿಗೆ ಹೇಳ್ತಾ ಇದ್ದೀನಿ, ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಬಾಳೆ ಇರ್ಬೋದು, ಹೊಗೆ ಸಿಕ್ಕಿರೋದು, ಹೂವು, ತರಕಾರಿ ಏನೇ ಇರ್ಬೋದು, ಒಂದು ಸತಿ ಇದ್ದು ಅಳ್ಬೋದು ಆಯಿತಾ. ತುಂಬ ಚೆನ್ನಾಗಿದೆ. ಇವತ್ತು ಅಡಿಕೆಗೆ ನಡೆಯುತ್ತಿದ್ದು ನಾವು ಹಾಕ್ತಿದ್ದೀವಿ. ನಾವು ವರ್ಷಕ್ಕೆ ಒಂದು 5 ಬ್ಯಾಗ್ಲು ಉಯ್ತೀವಿ. ಉಯ್ತಾ ಇದ್ದಾರೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿ ಬರ್ತಾ ಇದೆಯಾ? ಗುಡ್, ಸಂತೋಷ. ನೋಡಿ ನಮಗೆ ಖುಷಿ ಆಯಿತು. ಯಾಕೆ ನಿಮ್ಮೂರಲ್ಲೇ ನಿಮ್ಮ ರೈತರು ಬಳಸ್ತಾ ಇದ್ದಾರೆ. ಕೊಡ್ಗೆ ಒಬ್ಬರ ಏನು ಹಾಕೋದೇ ಬೇಡವಾ ನಿಮ್ಮ ಪ್ರಾಡಕ್ಟ್? ನಾನು ಹೇಳ್ತೀನಿ, ಇಲ್ಲ ಹೇಳ್ತೀನಿ ನಿಮ್ಮ ಪ್ರಾಡಕ್ಟ್ ನಿಮ್ಮ ಪ್ರಾಡಕ್ಟ್ ಉಪಯೋಗಿಸಿದ್ರೆ ಕೊಡ್ಗೆ ಒಬ್ಬರ ಹಾಕೋದು ಬೇಡವಾ ಅಂತ? ಇಲ್ಲ ಹೇಳ್ತಾರೆ, ನಿಮಗೆ ಫ್ರಾಡ್ ಬಗ್ಗೆ ಹೇಳ್ತಾರೆ. ಇಲ್ಲ ಬುದ್ಧಿ ಇದೇನು ಕೆಲಸ ಮಾಡ್ತದೆ, ಇದೇನು ಕೆಲಸ ಮಾಡ್ತದೆ, ಇದೆಲ್ಲ ಹೇಳ್ತಾರೆ. ನಾನೇನು ಬಗ್ಗೆ ಹೇಳ್ತಾರೆ, ನಾ ಬಗ್ಗೆ ಮಣ್ಣು ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಈಗ ಆರ್ಗ್ಯಾನಿಕ್ ನಾವು ಉಪಯೋಗಿಸಿ